ಯಾರು ಕಾಣತಿರಲ್ಲ, ಎಲ್ಲೋಗ್ರೇನೆ ಎಲ್ಲರೂ ಇವ್ರು. ಇಲ್ಲೇ ಎಲ್ಲ ಇರ್ಬೇಕು ತಡಿಯ. ರಾಮ್ ರಾಮ್ ಎಲ್ಲಿ ಹೋಗಿರಿ ಎಲ್ಲರೂ? ಪ್ರೇಮ ಎಷ್ಟೊತ್ತು ಮಾಡಿದ್ಯಲ್ಲಪ್ಪ ಬರಾಕ? ಪ್ರೀತಿ ಕರ್ಕೊಬರಕ್ ಹೋಗಿದ್ದೆ ಆಂಟಿ. ನಾನು ಸೂರಜ್ ಕಳ್ಸಿದ್ನಲ್ರಿ, ಎಲ್ಲೋಗ್ರಿ ಅವ್ರಿಬ್ರು? ರಾಮ್ ಮತ್ತು ಸೂರಜ್ ಕಾಣತೇ ಇಲ್ಲ. ಅವ್ರಿಬ್ರು ತ್ರಿವೇಣಿ ಮತ್ತೆ ದೀಪ ಕರ್ಕೊಂಬರಕ್ ಹೋಗ್ಯಾರಪ್ಪ. ನೀನು ಪ್ರೇಮ್ ಬಂದ್ರೆ ಕುಂದ್ರಸಿರ ಬರ್ತೀನಿ ನಾನು ಅಂತ ಹೇಳ್ಯಾರ. ನೀ ಆಗಲೇ ಬರ್ತೀನಿ ಅಂತಂದಿದ್ರಪ್ಪ, ನೀ ಇಷ್ಟೊತ್ತು ಮಾಡಿದ್ದಲ್ ಬರಾಕ? ಬರೋಬೇಕಾದ್ರೆ ಗಾಡಿ ಪಂಚರ್ ಆಗ್ಬಿಡ್ತೀನಿ ಆಂಟಿ, ಮತ್ತೆ ಅದು ಬಜ್ಜಾರ್ ತಿದ್ದಿಸ್ಕೊಂಬರೋ ಅಷ್ಟೇ ಟೈಮ್ ಆಗ್ಬಿಡ್ತು ನೋಡ್ರಿ. ಹೌದೇನೆ ಆಂಟಿ, ಆರಾಮದಿರಿ? ನಾನು ಆರಾಮದಿ ನೋಡ್ವಾ, ನೀ ಆರಾಮದಿ ಇಲ್ಲ? ಹ್ಞೂ ರೀ ಆಂಟಿ, ನಾನು ಆರಾಮದೇನ್ರಿ. ಏನ್ವಾ ನಮ್ಮ ಮನೆಗೆ ಬರಕ್ ಟೈಮ್ ಸಿಕ್ಕಿಲ್ಲ ನಿಮಗೆ, ಇವತ್ತು ಬಂದಿರಿ? ರಾಮ ಹೇಳಿದ್ದ ಇನ್ನು ಹೇಳೇನ್ರಿ, ಅದಕ್ಕೆ ಇವತ್ತು ಬಂದಿರಿ. ರಾಮ ಹೇಳಿದ್ದೇನು ನೆನಪಿರಂಗಿಲ್ಲ, ಅವಾಗ ಲಾಸ್ಟ್ ಬಂದಿದ್ ನೀವು. ಮತ್ತೆ ಇನ್ನೊಂದ್ಸ ಕರ್ಕೊಂಬ ಅಂತ ಹೇಳಿದ್ದೆ ನಾನು, ಅವ್ನಿಗೆ ಮರ್ತ ಹೋಗಿದ್ದ ಅವ. ಅವನಿಗೆ ಗಜಿನಿ ಆಗ್ಬಿಟ್ಟಂತವ್ರಿ ಅವ, ಹಂಗ ಆಗೈತ್ ನೋಡ್ವಾ. ಹಂಗಲ್ರಿ ಅದೇ ತ್ರಿವೇಣಿ ನೆನಪೊಳಗೆ ಮುಳುಗಿರ್ತಾನ ಯಾವಾಗ್ಲೂ. ಹ್ಞೂಪ್ಪ, ಅದೊಂದು ಹುಡುಗಿ ಚಲೋ ಸಿಕ್ಕೇತ್ ನಮಗೆ. ಸೊಸಿ ಆಗಿ ಬಂದ್ಬಿಟ್ರೆ ಭಾಳ ಚಲೋ ಆಗ್ತೈತಿ ಅಷ್ಟೇ. ಚಿಂತೆ ಮಾಡಬೇಡ್ರಿ ಆಂಟಿ, ಯಾಕೆ ನಿಮ್ಮ ಸೊಸಿ ಆಗಿ ಬರ್ತಾಳೆ. ಹ್ಞೂ ನಿನ್ನ ಮಾತಂತರ ಆಗಲಿ, ಆಕೆ ಒಬ್ಬಕ್ಕೆ ನಾನು ಸೊಸಿ ಆಗಿ ಬಂದ್ಬಿಟ್ರೆ ಸಾಕು ನೋಡಿ, ಚಿಂತೆ ಇರಂಗಿಲ್ಲ ಇನ್ನು ನನಗೆ. ಆರಾಮ ಸೊಸಿ ಜೊತೆ ಇದ್ದು ಬಿಡ್ತೇನೆ ಮನ್ಯಾಗ. ಇಷ್ಟು ದಿನ ಒಬ್ಬಕ್ಕೆ ಇದ್ದಿದ್ದು ಬೇಜಾರು. ಇವನ್ನ ಕಾಲೇಜ್ ಹೋಗ್ಬಿಡ್ತಿದ್ನ, ಅವ್ರು ಆಫೀಸ್ಗೆ ಹೋಗ್ಬಿಡ್ತಿದ್ರೆ ಒಬ್ಬಕ್ಕೆ ಇರ್ಬೇಕು ನಮ್ಮ ಮನ್ಯಾಗ. ಎಷ್ಟಂತ ಟಿವಿ ನೋಡ್ತೀನಿ, ನೋಡಿ ಬೇಜಾರು ಬಂದ್ಬಿಡ್ತಿತ್ತು ನನಗಾರ. ಹಂಗ ಆಗ್ತಿತ್ರಿ, ಒಬ್ಬರ ಇದ್ರೆ ಮನ್ಯಾಗ ಬೇಜಾರು ಬರ್ತಿತ್ರಿ. ಬರೀಪ್ಪ ಕುಂದ್ರ ಬರ್ರಿ, ನಾನು ನಿಂದಿರಿಸಿ ಮಾತಾಡ್ತೀನಿ. ಕುಂದ್ರ ಬರ್ರಿ, ಕುಂದ್ರೇನೆ ನಾ ಚಾ ತೊಂಬರ್ತೀನಿ ಅಂತ. ಸರಿ ತಗೋರಿ ಆಂಟಿ. ಮನೆ ಚಂದ ಐತಲ್ಲ ಇವ್ರದ್ದು? ನಮ್ದು ಹಿಂಗ ಸಿಮಿಲರ್ ಬರ್ತೈತಿ, ಸೇಮ್ ಬರ್ತೈತಿ ಸ್ವಲ್ಪ. ಅದು ಫರ್ನಿಚರ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅದಾವ ಅಷ್ಟೇ. ನಮ್ಮ ಪಾಪ ಮತ್ತು ಇವ್ರ ಪಾಪ ಸೇರಿ ಪ್ಲಾನ್ ಮಾಡಿ ಕಟ್ಸಿರೋ ಮನೆಗಳು ಇವು. ಅಲ್ಲ, ನಿಮ್ಮ ಪಪ್ಪ ಅವ್ರ ಪಪ್ಪ ಕ್ಲೋಸ್ ಫ್ರೆಂಡ್ಸ್ ಏನ? ಅವ್ರಿಬ್ರು ಫುಲ್ ಕ್ಲೋಸ್ ಫ್ರೆಂಡ್ಸ್, ಕಾಲೇಜ್ ಇಂತ್ರ ಫ್ರೆಂಡ್ಸ್ ಅವ್ರು. ಅಲ್ಲಿಂದ ಇಲ್ಲಿವರೆಗೂ ಜೊತೆಗೆ ಅದಾರ ಅವ್ರು. ಒಂದ್ಸಲನೂ ಮನಸ್ತಾಪ ಬಂದಿಲ್ಲ, ಒಂದ್ಸಲನೂ ಕೋಪ ಮಾಡ್ಕೊಂಡಿಲ್ಲ, ಒಂದ್ಸಲನೂ ಮಾಡ್ಬಿಟ್ಟಿಲ್ಲ. ಇಬ್ರು ಏನೇ ಇರಲಿ ಇಬ್ರು ಜೊತೆಗೆ ಅದಾರ, ಮತ್ತೆ ಇಬ್ರು ಜೊತೆಗೆ ಬಿಸ್ನೆಸ್ ಶುರು ಮಾಡ್ಯಾರ. ಗ್ರೇಟ್ ಅಲ್ಲ, ಹಿಂಗಿರ್ಬೇಕು ನಾವು ಫ್ರೆಂಡ್ಶಿಪ್ ಅಂದ್ರೆ. ಹ್ಞೂಪಾ. ಏ ಪ್ರೇಮ ಆಂಟಿಗೆ ಸ್ವಲ್ಪ ಹೇಳ, ನಂಗೆ ಚಾ ಕುಡಿಯಾಕ ಮನಸ್ಸಿಲ್ಲ, ನಾವೆಲ್ಲ ಚಾ ಕುಡಿಯಾಕ ಬ್ಯಾಡ ಅಂತ ಹೇಳ್ಬೋಗ. ಸುಮ್ಮನೆ ಮಾತು ಮಾಡ್ಕೊಂಡು ತುಂಬಿರ್ತಾವ, ನಂಗೆ ಮನಸ್ಸಿಲ್ಲ ಅದಕ್ಕೆ ಚಾ ಕುಡಿಯಾಕ, ಸುಮ್ಮನೆ ಹೇಳ್ಬೋಗ. ಮತ್ತೆ ಆಗಲ್ಲ ಹೇಳ್ಬೇಕಿಲ್ಲ? ನಾ ಹೇಳತ್ತಿದ್ದೆ, ನೀ ಅಷ್ಟೊತ್ತಿಗೆ ಹ್ಞೂ ಅಂತಂದ್ಬಿಟ್ಟು. ಅದಕ್ಕೆ ನಂಗೆ ಯಾಕೆ ಚಾ ಕುಡಿಯಕ್ಕೆ ಮನಸ್ಸಿಲ್ಲ, ನಿಂಗೆ ಗೊತ್ತಿದ್ದೈತಿ ನಾ ಚಾ ಕುಡಿಯಂಗಿಲ್ಲ ಅಂತೇಳಿ. ಸರಿ ತಗೋ. ಏ ಪ್ರೇಮ ಮತ್ತು ಪ್ರೀತಿ ನಾ ಕೇಳೋದು ಮರ್ತ್ಬಿಟ್ಟು ನೋಡುವ, ಚಾ ಕುಡಿತೀರೇನು ಕಾಫಿ ಕುಡಿತೀರ ಅಂತೇಳಿ. ನಾವು ಒಮ್ಮಕ್ಕೆ ಹೊಂಗ ಹೋಗ್ಬಿಟ್ಟೆ, ಚಾ ಕುಡಿತೀರೇನು ಅಂತೇಳಿ. ಆಂಟಿ ನೀವು ಬಂದಿದ್ದ ಚಲೋ ಆತಿಗೆ, ನಾನೇ ಬರ್ಬೇಕಂತ ಮಾಡಿದ್ದೆ. ಯಾಕಪ್ಪ? ಆಕಿ ಏನೋ ಚಾ ಕುಡಿಯಕ್ಕೆ ಒಲ್ಲೆ ಅಂತ್ರಿ. ಆಕಿ ಮನಸ್ಸಿಲ್ಲ ಅಂತ್ರಿ ಚಾ ಕುಡಿಯಕ್ಕೆ. ಆಕಿ ಚಾ ಕುಡಿಯಂಗಿಲ್ಲ, ಕಾಫಿನೂ ಕುಡಿಯಂಗಿಲ್ಲ ಜಾಸ್ತಿ. ಅದಕ್ಕೆ ಏನೋ ಬ್ಯಾಡ ಅಂತ್ರಿ. ಇಲ್ಲ ಬಾದಾಮ್ ಮಿಲ್ಕ್ ಮಾಡ್ಕೊಂಬರ್ಲೇನ? ಇಲ್ರಿ ಆಂಟಿ, ಈಗ ಸದ್ಯಕ್ಕೆ ಏನೋ ಕುಡಿಯಕ್ಕೆ ಮನಸ್ಸಿಲ್ರಿ. ಬ್ಯಾಡ್ ಬಿಡ್ರಿ, ಕುದಿ ಬರ್ರಿ ಆಂಟಿ, ಸುಮ್ಮನೆ ಯಾಕೆ ತ್ರಾಸ ತೊಗೊಂತೀರಿ? ಬರ್ರಿ, ಇರ್ಲಿ ಬರ್ರಿ, ಏನಾರು ಕುಡಿಬೇಕಾಗಿತ್ತು ಸ್ವಲ್ಪ. ಇರ್ಲಿ ಬಿಡ್ರಿ ಆಂಟಿ, ಬೇಡ. ನಾವು ಬರೋಬೇಕಾರೆ ಜ್ಯೂಸ್ ಕುಡ್ಕೊಂಡು ಬಂದಿದ್ವಿ ಅಲ್ಲಿ ದಾರಿ ಒಳಗೆ. ಹೌದೇನ? ಹಂಗಂದ್ರೆ ಸರಿ ತಗೋ. ಮತ್ತೇನಪ್ಪ, ಕಾಲೇಜ್ ಅಂದ್ರೆ ಮುಗೀತಿಗೆ, ಮತ್ತೆ ನೆಕ್ಸ್ಟ್ ಪ್ಲಾನ್? ಇನ್ನೂ ಏನು ಟೆನ್ಷನ್ ತೊಗೊಂಡಿಲ್ರಿ ಆಂಟಿ, ಸದ್ಯಕ್ಕೆ ಆರಾಮದಿ ನೋಡ್ರಿ. ಇರ್ಲಿ ತಗೋರಿ, ಸದ್ಯಕ್ಕೆ ಆರಾಮಿರಿ, ಮತ್ತೆ ಮುಂದೆ ಐತಿ ಫ್ಯಾಮಿಲಿ ಟೆನ್ಷನ್. ಅದಕ್ಕೆ ಸುಮ್ಮನೆ ಇರೋದು ನೋಡ್ರಿ ಆಂಟಿ. ಈಗ ಬಂದ್ರೇನೆ? ಎಷ್ಟೊತ್ತು ಮಾಡಿದ್ರಲ್ಲ ಬರಾಕ? ಟ್ರಾಫಿಕ್ ನೋಡಿದ್ದೀನಿ ಎಷ್ಟೈತೆ ಅಂತೇಳಿ. ಆ ಟ್ರಾಫಿಕ್ ದಾಟ್ ಬರೋಷ್ಟಕ್ಕೆ ಸಾಕಾಗೋಗ್ಬಿಡುತ್ತೆ ನಮಗೆ. ಸರಿ ತಗೋ, ಕುಂದ್ರಿ. ಆಂಟಿ ಆರಾಮದಿರಿ? ಆರಾಮದೀನಿ ನೋಡುವ ತ್ರಿವೇಣಿ, ನೀ ಆರಾಮದಿ ಇಲ್ಲ? ನಾನು ಆರಾಮದೀನಿ ಆಂಟಿ. ಅದೇನ್ವಾ, ನಿಮ್ಮ ಮನೆ ಕಡೆ ಎಲ್ಲರೂ ಆರಾಮದಾರ? ನಿಮ್ಮ ಮಮ್ಮಿ ಪಪ್ಪ, ಅಜ್ಜ ಅಜ್ಜಿ, ಮತ್ತು ನಿಮ್ಮ ತುಂಟ ತಂಗಿ ಆರಾಮದಾ ಇಲ್ಲ? ನಮ್ಮ ತಂಗಿ ಬಗ್ಗೆ ಹೇಳಿದ್ರೇನ್ರಿ? ಊರಿಂದ ಬಂದಾಗಿಂತ ಬರೀ ನಿಮ್ಮ ಮನೆಯಾಗಿ ನೋಡ್ದ ಮಾತಾಡೋದಾಗೈತೆ ನೋಡವ. ಎಲ್ಲಾರ್ದು ಹೇಳಿಷ್ಟ ಹೇಳನವ. ಹೌದ್ರಿ? ಹ್ಞೂ ರೀ, ಎಲ್ಲರೂ ಆರಾಮದಾರ್ರಿ. ನಮ್ಮ ತಂಗಿನೂ ಆರಾಮದಾಳ. ಆಕಿನೂ ಬರ ಕಡೆ ಆಗಿದ್ರಿ ಇಲ್ಲಿ. ಮತ್ತು ನಮ್ಮ ಮಮ್ಮಿ ಮುಂದೆ ಯಾವಾಗ ಹೋಗಂತಿ, ಈಗ ಸ್ಕೂಲ್ಗೆ ಹೋಗ ಅಂತಂದ್ರಿ. ಆಕಿಗೆ ಕರ್ಕೊಂಬರ್ಬೇಕಿತ್ತಿಲ್ವಾ? ಕರ್ಕೊಂಬರತ್ತಿದ್ದೀರಿ ಆಂಟಿ ನಾನು. ಮಮ್ಮಿ ಬ್ಯಾಡ ಅಂದ್ರೆ ಯಾಕೆ ಸ್ಕೂಲ್ ತಪ್ಪಿಸ್ತೆ ಸುಮ್ಮನೆ ಹಾಕಿಂದೆ. ಮತ್ತೆ ಯಾವಾಗ ಸುಟ್ಟಿದ್ದ ಕರ್ಕೊಂಡು ಹೋಗಂತಿ, ಮೊದಲೇ SSLC ಅದಾಳಕ್ಕಿ, ಮತ್ತೆ ಒಂದು ಸಲ ಸುಟ್ಟಿ ಮಾಡಿದ್ರೆ ಮತ್ತೆ ಸಿಲೆಬಸ್ ಹಿಂದೆ ಉಡಿತಾಳೆ ಅಂತೇಳಿ ಅಂದ್ರಿ. ಹೌದ್ವಾ, ಈಗಂತರೂ ಈ ಎಜುಕೇಶನ್ ಅಂತೂ ಇಷ್ಟು ಡಿಫಿಕಲ್ಟ್ ಆಗ್ಬಿಟ್ಟೈತಿ, ಒಂದಿನ ಕ್ಲಾಸ್ ಮಿಸ್ ಮಾಡೋಂಗಿಲ್ಲ ನೋಡು, ಹಂಗಾಗ್ಬಿಟ್ಟೈತಿ. ಈಗ ಬರೇ ಓದೋದು ಮಕ್ಕಳಿಗೆ ರಿಲೀಫೇ ಇಲ್ಲ, ಬರೇ ಓದೋದ 3 ಹೊತ್ತು ಹಂಗಾಗ್ಬಿಟ್ಟೈತಿ. ಆ ಬುಕ್ಸ್ ಸರ ನೋಡಿದ್ರೆ ತಲೆ ಕೆಟ್ಟು ಬಿಡ್ತೈತಿ. ಆ ಪ್ರಾಜೆಕ್ಟ್ ಅಂತ ಅದಂತ ಇದ್ದಂತ ಈಗಿನ ಮಕ್ಳಿಗೆ ಪಾಪ ಎಷ್ಟು ಪ್ರೆಸರ್ ಐತಿ ಎಜುಕೇಶನ್ ಬ್ಯಾಡದೆ. ಒಂದಿನ ಮಿಸ್ ಮಾಡೋಂಗಿಲ್ಲ ಸ್ಕೂಲ್ ಕ್ಲಾಸ್. ಪಾಪ ಇವತ್ತು ಬರ್ತಿದ್ಲಕ್ಕಿ ನಮ್ಮ ಮನೆಗೆ, ಆಕಿನೂ ನೋಡ್ತಿದ್ಲೆ, ನಾವು ಆಕಿನ ನೋಡಿದ್ವಿ. ಆಕಿನ ನೋಡ್ಬೇಕಂತ ಆಸೆ ಇತ್ತು, ಇವ್ನು ಹೇಳೋದು ನೋಡಿ ಆಕಿನೂ ನೋಡ್ಬೇಕಂತ ಆಸೆ ಇತ್ತು ನನಗೆ. ಇವ್ನು ಹೇಳ್ತಿದ್ನಲ್ಲ ಆಕಿಗೆ ಭಾಳ ತುಂಟಿದಾಳೆ, ಭಾಳ ಮಾತಾಡ್ತಾಳೆ ಅಂತೇಳಿ. ನಾನು ಆಕಿನ ನೋಡ್ಬೇಕು ಮಾತಾಡ್ಬೇಕಂತ ಅನ್ಕೊಂಡಿದ್ದೆ, ಅದು ಆಗಲೇ ಇಲ್ಲ ನೋಡಿ. ಇಲ್ಲಿ ತಗೋರಿ ಆಂಟಿ, ಈಗ ನೆಕ್ಸ್ಟ್ ಟೈಮ್ ನೀವು ನಮ್ಮ ಮನೆಗೆ ಬಂದುಬಿಡ್ರಿ, ಅವಾಗ ನೋಡಂತ್ರಿ. ಮತ್ತು ನೆಕ್ಸ್ಟ್ ಟೈಮ್ ಪಕ್ಕ ನೀವು ಮಿಸ್ ಮಾಡಬಾರ್ದು. ನೀವು ಅಂಕಲ್ ಎಲ್ಲರೂ ಬರ್ಬೇಕು. ಅವ್ವ ನಿಮ್ಮ ಅಂಕಲ್ 3 ಹೊತ್ತು ಆಫೀಸ್ ಅಂತಾರೆ, ಅವ್ರು ಯಾವಾಗ ಬರ್ಬೇಕವಾ? ನಾ ಹೇಳ್ತೀನಿ ತಗೋರಿ, ಅವ್ರು ಬರ್ತಾರೆ. ಸರಿ ತಗೋ, ನೋಡೋಣ ಅಂತ ಬರ್ತೀವಂತ. ಆಂಟಿ ಆರಾಮದಿರಿ? ಆರಾಮದಿ ನೋಡುವ ದೀಪವ್ವ, ನೀ ಆರಾಮದಿ ಇಲ್ಲ? ಹ್ಞೂ ಆಂಟಿ ಆರಾಮದೇನ್ರಿ. ಅಂತೂ ನನ್ನ 3 ಮಕ್ಕಳು ಕಮೆಂಟೆಡ್ ಆದ್ರಪ್ಪ. 3 ಮಂದಿ ಸ್ವಸ್ತಾರ ಮನೆಗೆ. ಹೋದ್ ಸಲ ಬಂದಾಗ ಫ್ರೆಂಡ್ಸ್ ಆಗಿ ಬಂದಿದ್ರಿ, ಈ ಸಲ ಈಗ ಸ್ವಸ್ತ ಆಗತ್ತೆ ಬಂದಿರಿ. ಅಯ್ಯೋ ನಾಚ್ಕೊಂತಾವ. ಪಪ್ಪ ಎಲ್ಲೋಗ್ಯಾರ ಮಮ್ಮಿ? ಪಪ್ಪ ಎಲ್ಲದಾರ? ನಿಮ್ಮ ಪಪ್ಪ ಇಷ್ಟು ದಿನ ಆದ್ಮೇಲೆ ಸುಟಿ ಮಾಡ್ಯಾರಪ್ಪ ಕೆಲಸ, ಅದು ನಿಮ್ಮ ಸಂಬಂಧ. ಯಾವತ್ತೂ ಸುಟಿ ಮಾಡ್ಲಾರ್ದ ಇವತ್ತು ಸುಟಿ ಮಾಡಿ ನಿಮ್ಮ ಸಂಬಂಧ ಕಾಯತಾರ ಅವ್ರು ಆಗ್ಲಿಂತ್ರೆ. ಎಷ್ಟೊತ್ತಾತು ಇವ್ರು ಬರತ್ತೇ ಇಲ್ಲಲ್ಲ ಅಂತೇಳಿ ಅಲ್ಲೇ ರೂಮ್ ಒಳಗೆ ಕುಂತಾರ ಅವ್ರು. ಅದೇನೋ ಲ್ಯಾಪ್ಟಾಪ್ ಒಳಗೆ ಏನೇ ಮಾಡತ್ತಾರಪ್ಪ, ನನಗಂತ ಗೊತ್ತಾಗಿಲ್ಲ. ಕರಿತೀನಿ ತಡಿ, ಕುಂತೀರಿ ನೀವು, ಕರಿತೀನಂತ. ಮನೆಯಾಗಿದ್ರು ಕೆಲಸ ಮಾಡ್ತಾರೆ ನಿಮ್ಮ ಪಪ್ಪ? ನಿಮ್ಮ ಪಪ್ಪ ಕೆಲಸ ಅಂದ್ರೆ ಯಾವಾಗ ರಿಲೀಸ್ ಸಿಕ್ಕಿತ್ತು ಹೇಳ? ಸರಿ ತಗೋ, ಕರ್ಕೊಂಬೋಗ ಪಪ್ಪ. ಕುಂದ್ರಿ ನೀವು, ನಿಮ್ಮ ಪಪ್ಪ ಕರ್ಕೊಂಡ್ ಬರ್ತೀನಂತ. ಆಂಟಿ ಏನು ಸ್ಪೆಷಲ್ ಇವತ್ತು ಊಟಕ್ಕೆ? ಗೆಸ್ ಮಾಡಿ ನೋಡಿ ಏನಂತೇಳಿ. ಗೆಸ್ಸಾ? ವೆಜ್ಜಾ ನಾನ್ ವೆಜ್ಜಾ? ನಿಂಗೇನು ಇಷ್ಟ? ನಾನ್ ವೆಜ್. ಅದನ್ನ ಮಾಡಿದ್ದೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಆಂಟಿ. ಕುಂದ್ರಿ ಬಂದೆ. ನೀಗೇನು 3 ಹೊತ್ತು ಬರ್ತೀನಿ ಅನ್ನೋ ಚಿಂತೆನೆ? ಅಯ್ಯೋ, ಹೊಟ್ಟಿಗೆ ಮೋಸ ಮಾಡಬಾರ್ದು ಯಾವತ್ತು. ಹೊಟ್ಟಿಗೆ ಹಾಕೊಂತಾನೆ ಇರ್ಬೇಕು. ನಮ್ಮ ನಡೆಸೋದು ನಮ್ಮ ಹೊಟ್ಟಿಗೆ ಏನು ಇಲ್ಲ ಅಂದ್ರೆ ನಮ್ಗೆ ನಡೆಯೋಕ್ಕಾಗತ್ತಾನೆ? ಇಲ್ಲ, ಹಂಗೆ ಹೊಟ್ಟೆ ಯಾವತ್ತು ತಿಂತಾನೆ ಇರ್ಬೇಕು. ಯವ್ವಾ ನಡಿವಾ ಕುಂದರ್ ನಡಿ. ತ್ರಿವೇಣಿ,
ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ ಬಂದಿದ್ದಕ್ಕೂ ಏನು ವ್ಯತ್ಯಾಸ ಅನ್ಸಾಯ್ತು ನಿಂಗೆ? ಏನು ಇಲ್ಲ. ನಿಜ ಹೇಳಿ, ಏನೂ ಅನ್ಸಾತಿಲ್ಲ. ಏನು ಅನ್ಸ್ಬೇಕು? ಲಾಸ್ಟ್ ಟೈಮ್ ಬಂದಾಗ ಹಿಂಗಾಯ್ತು, ಈ ಟೈಮ್ ಬಂದಾಗ ಹಿಂಗಾಯ್ತು. ಲಾಸ್ಟ್ ಟೈಮ್ ಬಂದಾಗ ಆಂಟಿ ಒಬ್ಬರೇ ಇದ್ರು, ಈ ಟೈಮಾಗ ಅಂಕಲ್ ಬರ್ತಾರೆ ಅಷ್ಟೇ. ಹಂಗಲ್ಲ ಉಚ್ಪೆದ್ದು, ಲಾಸ್ಟ್ ಟೈಮ್ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ, ಈ ಟೈಮ್ ನಾವಿಬ್ರು ಲವರ್ಸ್ ಆಗಿದ್ವಿ, ನೆಕ್ಸ್ಟ್ ಈಗ ಮದ್ವೆ ಆಗೋರದೀವಿ. ಹೆಂಗೆ ಅನ್ಸಾಯ್ತಿ? ಓ ಹಂಗ. ಲಾಸ್ಟ್ ಟೈಮ್ ಬಂದಾಗ ಏನೋ ಹೆದರ್ಕಿದ್ದಿಲ್ಲ, ಈ ಟೈಮ್ ಬಂದಾಗ ಸ್ವಲ್ಪ ಹೆದರ್ಕಿ ಐತೆ ಅಷ್ಟೇ. ಎದಕ್ಕಿನ ಯಾಕೆ? ಫ್ರೆಂಡ್ಸ್ ಆಗಿ ನಿಮ್ಮ ಪೇರೆಂಟ್ಸ್ನ ಫೇಸ್ ಮಾಡಕ್ಕೆ ಏನೂ ಅನಿಸೋದಿಲ್ಲ. ಈಗ ನಿನ್ನ ಲವರ್ ಆಗಿ ನಿಮ್ಮ ಪಪ್ಪನ ಫೇಸ್ ಮಾಡ್ಬೇಕಂತಂದ್ರೆ ಒಂಥರ ಸ್ವಲ್ಪ ಹೆದರಿಕೆ ಬರಾಯ್ತು. ಏ ಹೊಚ್ಚುಡು, ಅದ್ರೊಳಗೆ ಏನು ಹೆದರ್ಕೊಳೋದು? ಎಲ್ಲರೂ ಒಪ್ಕೊಂಡಾದ್ಮೇಲೆ ಮತ್ತೇನು? ನಮ್ಮ ಪಪ್ಪ ನಮ್ಮ ಮಮ್ಮಿ ನೀನು ಒಪ್ಕೊಂಡ ಬಿಟ್ಟಾರ, ಮತ್ತೇನು ಹೆದರ್ತಿ ಅದ್ರೊಳಗೆ? ನಮ್ಮ ಪಪ್ಪ ಅಂತೂ ನಮ್ಮ ಮಮ್ಮಿ ಅಂತೂ ಸೊಸಿ ಅಂತ ಫಿಕ್ಸ್ ಆಗಿಬಿಟ್ಟಾರ ನಿನ್ನ. ನಮ್ಮ ಪಪ್ಪ ಒಬ್ರು ಅಷ್ಟೇ, ಅವರು ಫಿಕ್ಸ್ ಆಗ್ಯಾರ, ನೀನು ನೋಡ್ಬೇಕಂತ ಅನ್ಕೊಂಡಿದ್ರು ಅಷ್ಟೇ. ಅದೇ ಹೆದರಿಕೆ. ಮತ್ತೆ ಅವ್ರು ನಾನು ನೋಡಿದ್ಮ್ಯಾಗ ನಾ ಅವ್ರಿಗೆ ಇಷ್ಟ ಆಗ್ತೀನೋ ಇಲ್ಲೋ ಅಂತೇಳಿ. ನನಗೆ ಇಷ್ಟ ಆಗಿ ಅಂತ ಇನ್ನು ಅವ್ರಿಗೆ ಇಷ್ಟ ಆಗಂಗಿಲ್ಲೇನು? ನೀನ ಬೇರೆ ಅವರೇ ಬೇರೆ ಅಲ್ಲ ಅಂದ್ರೆ ಹಂಗ ಅದು. ಏನೋಪ್ಪ ಅದೆಲ್ಲ ಚಿಂತೆ ಮಾಡಬೇಡ. ನಮ್ಮ ಪಪ್ಪಗೆ ನೀ ಇಷ್ಟ ಆಗ್ತಿ, ಅವೆಲ್ಲ ಟೆನ್ಷನ್ ಬಿಟ್ಬಿಡ, ಹೆದರ್ಕೋಬೇಡ, ಸೊ ಆರಾಮಾಗಿರು. ಓಕೆ. ದೀಪಾ, ನಮ್ಮನಿಗೆ ಬರಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಐತಿ ನಿಂಗೆ? ಎಕ್ಸೈಟ್ಮೆಂಟ್ಗಿಂತ ಭಯ ಭಾಳ ಐತೆ ನಂಗೆ. ಯಾಕೆ? ನಿಮ್ಮ ಮಮ್ಮಿ ಸ್ವಲ್ಪ ಹುಡುಗರ ಅಂತದಿದ್ದಲ್ಲ, ಹೋಗ್ಬಿಟ್ಲಿ ಏನಾರ ಮತ್ತೆ ಮನಸ್ಸಿಗೆ ಬೇಜಾರಾಗಂಗೆ ಏನಾರ ಮಾತಾಡ್ತಾರೋ ಏನೋ ಬೈತಾರೋ ಏನೋ ಅಂತೇಳಿ ಸ್ವಲ್ಪ ಭಯ ಅಷ್ಟೇ, ಮತ್ತೇನಿಲ್ಲ. ಅದೆಲ್ಲ ಟೆನ್ಷನ್ ತೊಗೊಬೇಡ ನೀ. ನಾ ಅದನ್ನೆಲ್ಲ ನಿನಗೇನು ಮಾತಾಡ್ಲಾರ್ದಂಗೆ ನಾನು ನೋಡ್ಕೊತೇನೆ ಆತ. ನಾನು ನಿನ್ನ ಜೊತೆ ಇರೋ ಮಟ್ಟ ನೀ ಏನು ಟೆನ್ಷನ್ ತೊಗೋಬೇಡ. ಐ ಆಮ್ ಆಲ್ವೇಸ್ ವಿತ್ ಯು. ನಿನಗೆ ಮನಸ್ಸಿಗೆ ಬೇಜಾರಾಗೋಂಗೆ ಯಾರೂ ಮಾತಾಡಬಾರ್ದು, ಹಂಗೆ ನಾನು ನಿನಗೆ ನೋಡ್ಕೊತೀನಿ. ಓಕೆ? ಥ್ಯಾಂಕ್ ಯು. ನನ್ನ ಸ್ವೀಟ್ ಆರ್ಟ್ ನೀನು. ಥ್ಯಾಂಕ್ ಯು. ಯಾಕೆ ಯಾರು ಕಳ್ಸ್ಕೊಂಡಾರ ಮತ್ತೆ? ತ್ರಿವೇಣಿ ಅಲ್ಲಿ ನೋಡು, ಪಪ್ಪ ಬಂದ್ರ. ಹಾಯ್ ಅಂಕಲ್, ಆರಾಮದಿರಿ? ಆರಾಮದಿಲ್ವಾ? ನೀ ಆರಾಮದಿ ಇಲ್ಲ? ಯಾಕೆ ಒಮ್ಮಕ್ಲೆ ಗಾಬರಿ ಆಗ್ಬಿಟ್ಟಿ? ಕುಂದ್ರೆ ಹಂಗ್ಯಾಕೆ ಗಾಬರಿ ಒಳಗೆ ನಿಂತಿ? ಪಪ್ಪ, ತ್ರಿವೇಣಿ. ಓ, ನಮ್ ಸೊಸಿ ಏನ? ಏ ಆರಾಮದೇವಾ? ನೀ ಆರಾಮದಿ ಇಲ್ಲ? ಇದೀನಿ ಅಂಕಲ್, ಒಮ್ಮಕ್ಕ ಸೊಸಿ ಅಂದ್ಬಿಟ್ರಲ್ಲ. ಸೊಸೆ ಅಂತ ಫಿಕ್ಸ್ ಆಗ್ಬಿಟ್ಟಾರ ಅವ್ರ, ಅದಕ್ಕೆ. ಹ್ಞೂ ಅಂಕಲ್, ಆರಾಮದೇನ್ರಿ? ನೀವು ಆರಾಮದಿರಿ ಅಂಕಲ್? ನಾನು ಆರಾಮದಿನ್ವಾ. ನಿನ್ನ ಮತ್ತೆ ನಿಮ್ಮ ಮನೆ ಕಡೆ ಎಲ್ಲರೂ ಆರಾಮದಾರ? ಹ್ಞೂ ಅಂಕಲ್, ಎಲ್ಲರೂ ಆರಾಮದಾರ್ರಿ. ಹಂಗ್ಯಾಕೆ ಹೆದ್ರಕೊಂಡು ಮಾತಾಡ್ತೀವ? ಆರಾಮಿರ, ಕೂಲ್ ಆಗ. ಪಪ್ಪ ಆಕಿ ಯಾಗಂತ ಹರ್ಕೊಂಡು ಕುಂತಾಳಿಕ್ಕಿ, ನಿನಗೆ ಮೀಟ್ ಆಗ್ಬೇಕಂದಂಗಿಂತ ಹರ್ಕೊಂಡು ಕುಂತಾಳಿಕ್ಕಿ. ನೀ ಏನ ಆಕಿ ಒಪ್ಕೊಂತೀಯೋ ಇಲ್ಲೋ, ಆಕಿ ನಿಂಗೆ ಇಷ್ಟ ಆಗ್ತಾಳೋ ಇಲ್ಲೋ ಅಂತೇಳಿ. ಅಯ್ಯ, ಅದ್ರಾಗ ಏನೈತ್ವಾ? ನನ್ನ ಮಗ ಹೇಳ್ದಾಗ ನೀ ಇಷ್ಟ ಆಗ್ಬಿಟ್ಟಿನಿ ನನಗೆ. ನಾನೇನೋ ಒಮ್ಮೆ ನೋಡೋಣ ಅಂತೇಳಿ ಕರ್ಸಿದ್ದಷ್ಟೇ. ನೀ ಅದನ್ನ ಯಾಕೆ ಟೆನ್ಷನ್ ತೊಗೊಂಡು ಅಷ್ಟು ಟೆನ್ಷನ್ ತೊಗೋಬೇಡ. ನೀ ಯಾವಾಗ ಇಷ್ಟ ಆಗಿ ನನಗೆ. ನೀನೇ ನಮ್ಮ ಸೊಸಿ ಅಂತ ನಾವು ಫಿಕ್ಸ್ ಆಗ್ಬಿಟ್ಟೇವಿ, ಚಿಂತೆ ಮಾಡಬೇಡ. ಹ್ಞೂ ರೀ ಅಂಕಲ್. ಅಂಕಲ್ ಆಶೀರ್ವಾದ ಮಾಡ್ರಿ. ಇರ್ಲಿ ಎದ್ದಳ್ವಾ, ಇರ್ಲಿ. ಆಶೀರ್ವಾದ ಮಾಡ್ರಿ ಅಂಕಲ್. 3 ವರ್ಷ ಸುಖವಾಗಿ ಬಾಳ್ವಾ. ನನ್ನ ಮಗನ್ನ, ನನಗೂ ನನ್ನ ಹೆಂಡತಿನ ಚಲೋತ ನೋಡ್ಕೋ ಸಾಕು. ನೀನಾದ್ರೂ ಭಾಳ ಇಷ್ಟ ಆಗಿ ನೋಡುವ, ಒಳ್ಳೆ ಸಂಸ್ಕಾರ ಐತಿ, ನೋಡಕ್ಕೂ ಭಾಳ ಲಕ್ಷ್ಮವಾಗದಿ. ಲಕ್ಷ್ಮಿ ಕಳೆ ಐತಿ ನೋಡಿ ನಿನ್ನ ಮುಖದ ಮ್ಯಾಗೆ. ನಾ ಅದಕ್ಕೆ ಆಗಲಿ ನಿಮಗೆ ನಂಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಲಕ್ಕಿ ನನಗೆ. ಅದಕ್ಕೆ ಅವತ್ತ ಫಿಕ್ಸ್ ಆಗ್ಬಿಟ್ಟು ನನಗೆ ನನ್ನ ಸೊಸಿ ಮನಿ ಸೊಸಿ ಅಂತೇಳಿ. ಯಾಕಂದ್ರೆ ನನ್ನ ಸೊಸಿ ಭಾಳ ಸಾಂಪ್ರದಾಯಿಕವಾದಾಳ. ಅದಕ್ಕಿಂತ ಹೆಚ್ಚು ಭಾಳ ಲಕ್ಷಣವಾಗಿದ್ದಾಳೆ. ಒಂಥರ ಲಕ್ಷ್ಮಿ ಕಳೆ ಇದ್ದಂಗೆ ಐತಿ ನನ್ನ ಸೊಸಿ ಮುಖದ ಮ್ಯಾಗ. ಇನ್ನು ಸೊಸಿನ ಆಗಿಲ್ಲ, ಆಗ್ಲೇ ಇಷ್ಟು ಪ್ರೀತಿ? ಅಬ್ಬಬ್ಬಬ್ಬ. ಸೊಸಿ ಅಂತ ಹೇಳಿ ನಾವು ಫಿಕ್ಸ್ ಆಗ್ಬಿಟ್ಟೇವಪ್ಪ. ನೀವ ಫಿಕ್ಸ್ ಆದ್ಮೇಲೆ ಮತ್ತೆ ನಮ್ದೇನೈತಿ? ಕುಂದ್ರಿ. ಬರ್ರಿ ಅಂಕಲ್, ನೀವು ಕುಂದ್ರ ಬರ್ರಿ. ಇಲ್ವಾ? ನೀ ಕುಂದ್ರ ನಾ ಕುಂದ್ರ ಚೇರ್ ಮ್ಯಾಗ. ಏನು ಎಲ್ಲರೂ ಕಪಲ್ಸ್ ಕುಂತ್ಬಿಟ್ರಿ? ಮತ್ತೆ ನಿಮ್ಮೆ ಬರ್ದಿದಾರ ಐತೆನ್ಪಾ ಪ್ರೇಮ್ ಮತ್ತೆ ಸೂರಜ್? ಮತ್ತೆ ಅವ್ರದ್ದು ಐತಿ, ಕೇಳ್ರಲ್ಲಿ. ಅಂಕಲ್ ಈಕಿ ನನ್ನ ಗರ್ಲ್ ಫ್ರೆಂಡ್ ಪ್ರೀತಿ ಅಂತೇಳಿ. ಹಲೋ ಅಂಕಲ್. ಹಲೋ, ಆರಾಮದೇನ್ವಾ? ಹಾ ಅಂಕಲ್, ನಾ ಆರಾಮದೇನ್ರಿ. ನೀವು ಆರಾಮದಿರಿ ಅಲ್ರಿ? ವಾ. ಅಂಕಲ್, ಶಿ ಇಸ್ ಮೈ ಗರ್ಲ್ ಫ್ರೆಂಡ್ ದೀಪಾ. ಅಂಕಲ್ಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಅಲ್ಲ ಈಕಿ ಬಾರಿ ಕ್ಯೂಟ್ ಇದಾಳೆ. ಸೂರಜ್ ನಿನ್ ತಕ್ಕನಂಗ ಅದಾಳಲ್ಲ, ನಿನ್ ತಕ್ಕನಂಗ ಹುಡುಕಿ ಅಲ್ಲ. ಚಟಪಟ ಮಾತಾಡ್ತಿರ್ಬೇಕು ಈಕಿ. ಮತ್ತೇನ್ವಾ, ಆರಾಮದೇನ? ಸೂಪರ್ ಅಂಕಲ್. ಹಂಗ ಇಲ್ವಾ? ಸೂಪರ್ ಆಗೇ ಇರು. ಥ್ಯಾಂಕ್ ಯು ಅಂಕಲ್. ನೀವು ಸೂಪರ್ ಆಗಿರ್ರಿ, ಆಂಟಿನೂ ಸೂಪರ್ ಆಗಿರ್ಲಿ, ಮತ್ತೆ ರಾಮ ನಿಮ್ಮ ಮಾಜಿ ಸೊಸೆನು ಸೂಪರ್ ಆಗಿರ್ಲಿ. ಎಲ್ಲರೂ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳಿರ್ಲಿ. ನೀ ಹೇಳ್ದಂಗ ಆಗ್ಲಿ. ನನ್ನ ಮನಿ ಯಾವತ್ತೂ ಖುಷಿಯಾಗೇ ಇರ್ಲಿ, ಯಾವತ್ತೂ ಆನಂದದಿಂದಲೇ ಇರ್ಬೇಕು ನನ್ನ ಮನಿ. ನಮ್ ತ್ರಿವೇಣಿ ಬಂದ್ಮೇಲೆ ನಿಮ್ ಮನಿ ಆನಂದವಾಗೇ ಇರ್ತೈತಿ. ಮತ್ವಾ ತ್ರಿವೇಣಿ, ಯಾರು ಇರ್ತೀರಿ ನಿಮ್ಮ ಮನ್ಯಾಗ ನೀವು? ಅಂಕಲ್, ನಾನು, ನಮ್ಮ ತಂಗಿ, ಮತ್ತೆ ಮಮ್ಮಿ, ಪಪ್ಪ, ಅಜ್ಜ, ಅಜ್ಜಿ, ನಾವೆಷ್ಟು ಜನ ಇರ್ತೀವಿ ಮನಿ ಒಳಗ. ಓ ಹೌದಾ? ಪಪ್ಪ ಏನ್ ಕೆಲಸ ಮಾಡ್ತಾರ? ಪಪ್ಪ ಕೆಲ್ಸಕ್ಕೆ ಹೋಗಂಗಿಲ್ರಿ. ನಮ್ದಾದ ಹೊಲ ಅದಾವ, ಹೊಲ ನೋಡ್ಕೊಂಡಿರ್ತಾರ್ರಿ. ಪಪ್ಪ ಮತ್ತೆ ಅಜ್ಜ ಹೊಲ ನೋಡ್ತಾರ್ರಿ. ಮಮ್ಮಿ ಮತ್ತೆ ಅಜ್ಜಿ ಮನ್ಯಾಗಿರ್ತಾರೆ. ಮತ್ತೆ ನಾನು ಕಾಲೇಜ್ ಹೋಗ್ತಿದ್ದೆ, ಈ ಕಾಲೇಜ್ ಮುಗೀತು. ತಂಗಿ ಈಗ 10th ಸ್ಟ್ಯಾಂಡರ್ಡ್ ಅದಾಳ್ರಿ. ನಿಮ್ದ ಹೊಲ ಐತೇನೆ? ಚಲೋ ಆದ್ಬಿಡ, ಹಂಗಾದ್ರೆ ಚಿಂತೆ ಇರಂಗಿಲ್ಲ. ನಿಮ್ದ ಸ್ವಂತ ಹೊಲ ಐತೆ. ಹೊಲ ಮನಿ ಇದ್ದವ್ರು ಚಲೋ ನೋಡು. ಹ್ಞೂ. ಪಪ್ಪಾಗ ಹೊಲ ಅಂದ್ರೆ ಭಾಳ ಇಷ್ಟ ರೀ. ಹೊಲದಾಗ ಕೆಲಸ ಮಾಡೋದಂದ್ರೆ ಭಾಳ ಇಷ್ಟ. ಹೀಗೆ ಕೆಲಸ ಮಾಡೋದು ಬಿಟ್ಟಾರಿ. ಈಗ ಆಳಿಗೆ ಹಚ್ಚಾರಿ ಎಲ್ಲ ಕೆಲಸ. ಈಗ ಅವ್ರ ಬರೀ ನಿಂತು ನೋಡ್ತಾರ್ರಿ. ಹೌದೇನೆ? ನೀವು ಒಂದಿನ ಬರ್ರಿ ನಮ್ಮ ಮನೆಗೆ. ನೀವು ಒಂದಿನ ನಮ್ಮ ಮನ್ಯಾಗ ಇದ್ದ ನಮ್ಮ ಹೊಲ ಆಗಿಲ್ಲ ಅದೆಲ್ಲ ನೋಡ್ಕೊಂಡ್ ಬರ ಅಂತ್ರಿ. ಒಂದಿನ ನಿಮ್ಗೆ ರಿಲೀಫ್ ಅನ್ಸ್ತೈತಿ ಈ ಕೆಲಸದಿಂತ್ರ. ಬರ್ತೀವಿ ಅಂತ ತಗೋ. ಹ್ಞೂ ಅಲ್ರಿ, ಬರ್ಬೇಕ್ರಿ ಪಕ್ಕ. ಸರಿ ತಗೋ, ಒಂದಿನ ಫ್ರೀ ಮಾಡ್ಕೊಂಡೆ ಬಂದು ಹೋಗ್ತೀನಿ ಅಂತ ತಗೋ. ಹಾ ಹ್ಞೂ ರೀ ಅಂಕಲ್. ನಂಗೂ ಇದೆಲ್ಲ ಕೆಲಸ ನಿಂತ್ರೆ ಟೆನ್ಷನ್ ನಿಂತ್ರೆ ಒಂದಿನ ರಿಲೀಫ್ ತಗೋಬೇಕು. ಅಲ್ಲಿ ನಿಮ್ಮೂರ್ ಸೈಡ್ ಬಂತಂದ್ರೆ ಅಲ್ಲಿ ವಾತಾವರಣ ನೋಡಿ ಸ್ವಲ್ಪ ಮರಿಯಕ್ಕೆ ಬರ್ತೈತಿ. ರಾಮ್ ಹೇಳತ್ತಿದ್ದ ಏನ ನಿಮ್ಮೂರ್ ಕಡೆ ಭಾಳ ಚಲೋ ಅನಿಸ್ತೈತೆ ಅಂತ ಇರಾಕ. ಅದಕ್ಕೆ ನಾನು ಒಂದಿನ ಬಂದು ಹೋಗ್ಬೇಕು. ನೀವು ಬಂದ್ರೆ ನಮಗೂ ಭಾಳ ಖುಷಿ ಆಗ್ತೈತಿ ರೀ. ಬಂದು ಹೋಗ್ರಿ ಒಂದಿನ. ಆಂಟಿ ನೀವು ಅದೆಲ್ಲರೂ ಬಂದು ಹೋಗ್ರಿ. ಸರಿ ತಗೋರವ, ಬರ್ತೀವಿ ಅಂತ. ಹಂಗ ನೀವು ನಮ್ಮನೇನು ನೋಡ್ದಂಗೆ ಆಗ್ತೈತಿ. ನಮ್ಮನೇನು ಅಲ್ಲೇ ಐತಿ. ತ್ರಿವೇಣಿ ಮನಿ ನಮ್ಮನೇನು ಇಬ್ರದ್ದು ಅಂದ ಕಡೆ ಐತಿ. ತ್ರಿವೇಣಿ ಮನಿ ಬಂದ ನಮ್ಮ ಮನೆಗೂ ಬಂದು ಹೋಗಂತ್ರಿ. ಇಲ್ಲ, ನಾವು ನಿಮ್ಮ ಮನೆಗೆ ಬರಂಗಿಲ್ಲ. ಯಾಕೋ ನಾವು ನಮ್ಮ ಮನೆಗೆ ಬರಂಗಿಲ್ಲ? ಯಾಕೋ ನಾವ್ ಇಷ್ಟ ಇಲ್ಲ ನಿಮ್ಗೆ? ನೀವು ಅಷ್ಟು ಪ್ರೀತಿ ಅಂತ ಕರೆದಾಗ ನಾವು ಬರಲ್ಲ ಅಂತೀವಿ.
ಬರ್ತೀವಂತವ. ಬರ್ತೀವಿ ಅಂತ ಗುರವ್ವ. ನೀ ಇಷ್ಟು ಚಂದ ಕರಿಯಾತಿ ನಮಗೆ ಬರ್ಲಾರ ಇರ್ತೀವಿ ನಾವು. ಮತ್ತು ನಂಗೆ ಕರ್ದಿಲ್ಲ ಅಲ್ಲಿ ಬರೀ ಅಂಕಲ್ ಅಂತ ಕರೆಯತ್ತಿ ಅಲ್ಲ, ನಾ ಬರೋದು ಬೇಡ ನೀ ಬಂದು ಹೋಗಿ ಅಲ್ಲ ಮತ್ತೇನು. ಅಂದ್ರೆ ಇನ್ನೊಂದ್ಸಲ ಕರೆಯಂಗಿಲ್ಲ ನನಗೆ. ಬರ್ತಿದ್ರೆ ನೀನು ಬಾ ಅವ್ರ ಜೊತೆ. ಕರೆಯೋ ರೀತಿ ನೋಡಿ ನಿಂದದು. ಸೂರಜ್ ಅವರೇ, ಅಂಕಲ್ ಆಂಟಿ ರಾಮದು ಬರುವಾಗ ನೀವು ಕೂಡ ನಮ್ಮ ಮನೆಗೆ ಬನ್ನಿ. ಹ್ಞೂ ರೀ ದೀಪಾವರಿ, ನೀವು ಹೇಳಿದಂತೆಯೇ ಆಗಲಿ.